ಫ್ರೆಂಡ್ಸ್, ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾಯಿತು. ಇವಾಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಹಿಂಗೂ ಶ್ರಾವಣ ಬಂತಲ್ಲ, ನಮ್ಮ ಮನೇಲಂತೂ ಅಡುಗೆ ತುಂಬ ಟೆನ್ಷನು. ಇವಾಗ ಸ್ವಲ್ಪ ತರಕಾರಿ ಜಾಸ್ತಿ ಖರ್ಚಾಗುತ್ತೆ. ಇತ್ತೀಚೆಗೆ ತರಕಾರಿ ಜಾಸ್ತಿ ನಮ್ಮ ಮನೇಲಿ ತರಕಾರಿ ಜಾಸ್ತಿ ಖರ್ಚಾಗಲ್ಲ. ಬಟ್ ಇವಾಗ ಶ್ರಾವಣ ಆದಮೇಲೆ ತರಕಾರಿನೇ ಬೇಕು ಎಲ್ಲದಕ್ಕೂ. ಸೊ ಹಾಗಾಗಿ ನಾನ್ ವೆಜ್ ತಿನ್ನೋಂಗಿಲ್ಲಲ್ಲ, ಅದಕ್ಕೋಸ್ಕರ ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನಾನು ಪೂರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ತರಕಾರಿ ಎಲ್ಲ ನಾನು ನೀಟಾಗಿ ಊಟದ ತರಕು ತೊಳೆದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸಾಗು ಮಾಡಿ ಸ್ವಲ್ಪ ಚಟ್ನಿ ಮಾಡಿ ಪೂರಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಇವಾಗ ನಾನು ಪೂರಿ ನಿನ್ನಷ್ಟು ಚೆನ್ನಾಗಿ ತರಕಾರಿ ಹೆಸರು ನಂಗೆ ಗೊತ್ತಿಲ್ಲ ರೀ. ಸೊಪ್ಪೆ ಗೊತ್ತಿಲ್ಲ ಗೊತ್ತಾ ನಂಗ. ಯಾವ ಸೊಪ್ಪು ಏನಂತ ಯಾವ ಸೊಪ್ಪು ಕಂಡಿಡಿದು ಅಂತಾನೆ ಗೊತ್ತಿರಲಿಲ್ಲ. ದಂಡ್ ಸೊಪ್ಪು, ಸಕ್ಕತ್ತಿ ಸೊಪ್ಪಕ್ಕಿ ಸೊಪ್ಪು, ಇವೆಲ್ಲ ಸೊಪ್ಪೆ ಸುರಿಯ ಗೊತ್ತಿರಲಿಲ್ಲ ನನಗೆ. ಸೊಪ್ಪು ಹೆಸರು ಗೊತ್ತು, ಆದ್ರೆ ಈ ಸೊಪ್ಪಿದೆ ಅಂತ ಮಾಡಕ್ ಗೊತ್ತಾಗಿಲ್ಲ. ಆಮೇಲೆ ಕಾಳುಗಳು ಹೆಸರು ಗೊತ್ತು, ಆದ್ರೆ ಯಾವ ಕಾಳಕ್ಕೆ ಏನ್ ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ. ತೊಗರಿ ಬೇಳೆ ಒಂದು ಗೊತ್ತಿಲ್ಲ ಅಷ್ಟೇ. ಯಾಕಂದ್ರೆ ಸಾಂಬಾರು ತಿಂದು ಬಿಟ್ಟಿದ್ಯಲ್ಲ. ಸಾಂಬಾರು ಜಾಸ್ತಿ ನಮ್ಮ ಮನೇಲಿ ಮಾಡ್ತಾ ಇತ್ತಲ್ಲ. ಸಾಂಬಾರು ತೊಗರಿ ಬೇಳೆ ಒಂದು ಕರೆಕ್ಟಾಗಿ ಗೊತ್ತು. ಎಷ್ಟೊಂದ್ಸರಿ ತೊಗರಿ ಬೇಳೆ ಹಾಕ್ಬಿಟ್ಟು ನಾನೇ ಸಾರು ಮಾಡಿದ್ದೀನಿ ಅಷ್ಟೇ. ಅದ್ ಬಿಟ್ರೆ ಇನ್ಯಾವ ಕಾಳುಗಳು ಹೆಸರು ಗೊತ್ತು, ಕಂಡಿಡಿಯಕ್ ಬರಲ್ಲ. ಕಾಳುಗಳು ಯಾವ ಕಾಳು ಯಾವುದು ಅಂತ ಗೊತ್ತಾ ಇರ್ಲಿಲ್ಲ. ಇವಾಗ ಕೇಳ್ರಿ, ಇವಾಗ ಹೇಳ್ತೀನಿ. ಇದು ಕೊಡು, ತಟ್ಟೆನೋ ಬಟ್ಲೋ ಎಲ್ಲಿ ಕತ್ತೆ ಅದನ್ನೆಲ್ಲ ಒಂದೊಂದು ತಟ್ಟೆ ಕೊಡು. ಸಪ್ರೇಟ್ ಇರ್ಬೇಕಾ? ಒಟ್ಟಿಗೆ ಹಾಕೊಡೋದೆಲ್ಲ ಎಲ್ಲ. ಮಮ್ಮ ಇವತ್ತು ಕೇಸರಿ ಬಿಳಿ ಹೆಸರು ಮಾಡ್ತಿದ್ದಾರೆ ಮಮ್ಮ. ಎಲ್ಲ ಒಟ್ಟಿಗೆ ಹಾಕೋದಿಲ್ಲ, ಯಾವ್ದು ಸಪ್ರೇಟ್ ಆಗಿ ಬೇಯಿಸೋದಿಲ್ಲ. ಕ್ಯಾಪ್ಸಿಕಮ್ ಇಲ್ಲ, ಯಾವ ಸಪ್ರೇಟ್ ಆಗಿ ಬೇಯಿಸೋದಿಲ್ಲ, ಎಲ್ಲ ಒಟ್ಟಿಗೆ. ಬೇಕಾದ್ರೆ ಪ್ಲೇಟ್ ಕೊಡ್ತೀನಿ, ಪ್ಲೇಟ್ ಅಲ್ಲಿ ಜೋಡಿಸ್ತಾ. ನಾವು ಇಷ್ಟೊಂದೆಲ್ಲ ಪೇಷನ್ಸ್ ಇಲ್ಲಪ್ಪ. ಅದು ಇದು ಒಟ್ಟಿಗೆ ಎಲ್ಲ ಕೊಯ್ದು ಹಾಕ್ತಾ ಇರೋದೆ. ಬಾಣ್ಲಿ ಇಟ್ಟು ಒಗ್ಗರಣೆ ಹಾಕು, ತರಕಾರಿ ಒಂದೊಂದೇ ಕುಯ್ದು ಹಾಕು. ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡಲ್ಲ ತಾನೆ ನಿಮ್ಮಮ್ಮ? ಮಾಡಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಹಿಂಗೆ. ಅಲ್ಲ, ನಾವು 365 ವರ್ಕ್ ಫ್ರಮ್ ಹೋಮ್ ಮಾಡಲ್ಲ. ಯಾರು? ನಾವ್ ಹೆಂಗಸ್ರು. ಅದು ನಿಮ್ದೇ ಕೆಲಸ. ಅದು ಆ ಕೆಲಸ ನಿಮ್ದೇ. ಕೈ ಹುಷಾರಪ್ಪ ಮಾಮ, ಆಮೇಲೆ ನಿಮ್ಮಮ್ಮ ಬಂದ್ಬಿಡ್ತಾರೆ ನನ್ನ ಮಗನ ಕೈ ಕಟ್ ಮಾಡ್ಬಿಟ್ಟಲ್ಲಮ್ಮ ಅಂತ. ಇಲ್ಲ ಅಂದ್ರೆ ಸುಮ್ಮನೆ ಇರ್ತಾ ಇದ್ರಿ ಮಮ್ಮ. ರಾತ್ರಿ ಅಡುಗೆ ಮಾಡ್ತಾ ಇಲ್ಲಪ್ಪ, ಪಾನಿಪುರಿ ತಂದು ಕೊಟ್ಬಿಡು. ಸ್ನಾಕ್ಸ್ ಊಟ ಅಲ್ಲ. ಸ್ನಾಕ್ಸ್ ನಾವು ಊಟ ತರ ತಿನ್ಬಿಡೋದು, ಅದೇ ಊಟ. ಪಾನಿಪುರಿ ತಿಂದ್ರೆ ಯಾರನ್ನ ಊಟ ಮಾಡ್ತಾರ ರೀ? ಸೊ ನಮ್ಮ ಮನೆಯವ್ರು ಕೊಟ್ಟಿದ್ದ ಕೆಲಸನ ಅಚ್ಚುಕಟ್ಟಾಗಿ ಮುಗಿಸೋರಪ್ಪ. ಇವತ್ತು ಸ್ವತಂತ್ರ ದಿನಾಚರಣೆ ಸ್ಪೆಷಲ್ ಕೇಸರಿ ಬಿಳಿ ಹೆಸರು ಮಾಡ್ಕೊಂಡು ತಿನ್ನೋದು. ಮಿಷಿನ್ ಕಟ್ ಎಷ್ಟು ನೀಟಾಗಿ ಕಟ್ ಮಾಡೋರೆ ಅಂದರೆ, ನೀಟಾಗಿ ಇದರಲ್ಲಿ ಮಿಷಿನಲ್ಲಿ ಕಟ್ ಮಾಡಿದಾಗ ಎಲ್ಲ ಕ್ಲೀನಾಗಿ ಸ್ಕ್ವಯರ್ ಕ್ಲೀನಾಗಿ ಐತೆ. ಗುಡ್ ಮಾಮ, ಚೆನ್ನಾಗಿ ಕಟ್ ಮಾಡಿದ್ದೀರಾ. ಥ್ಯಾಂಕ್ಸ್. ಥ್ಯಾಂಕ್ ಯು. ಇದಿಷ್ಟು ತರಕಾರಿ ನಾನು ನಿಂತ್ಕೊಂಡು ಕಟ್ ಮಾಡ್ಬೇಕಂದಿದ್ರೆ ಎಷ್ಟೊತ್ತಾಯ್ತೈತೆ ಗೊತ್ತಾ?
ಹಿಂಗೆ ಎಲ್ಲರ ಮನೇಲೂ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಕಲ್ತ್ಕೊಂಡ್ರೆ ಹೆಣ್ಮಕ್ಳಿಗೆ ತುಂಬ ಖುಷಿ ಆಗುತ್ತಪ್ಪ. ಅಂದರೆ ಮೊದಲೆಲ್ಲ ನಮ್ಮ ಮನೆಯವರು ಮಾಡ್ತಾ ಇರಲಿಲ್ಲ, ಇವಾಗಷ್ಟೇ ಮಾಡೋದು. ಅದಕ್ಕೆ ನೀವು ಏನು ಮಾಡಬೇಕು, ನಿಮ್ಮ ಮನೇಲಿ ಯಾರಾದರೂ ಮಾಡ್ತಾ ಇಲ್ಲ ಅಂದರೆ ಅವ್ರು ಮಾಡ್ತಾರೆ. ಸೊ ವಿಡಿಯೋ ಹಿಂಗೆ ಬೇಕು ನಂಗೆ ಯೂಟ್ಯೂಬಲ್ಲಿ, ಅದಕ್ಕೆ ನಾನು ಹಂಗೆ ತಿರುಗಿಸಿರೋದು ಹಂಗೆ. ಅದಕ್ಕೆ ನೀವು ಏನು ಮಾಡಬೇಕು, ನನ್ನ ಥರನೇ ವೆಯ್ಟ್ ಮಾಡಬೇಕು. ಅವಾಗ ಅವರು ಒಂದಲ್ಲ ಒಂದಿನ ಮಾಡಿಕೊಡ್ತಾರೆ. ಪೂರಿ ಸಾಗು ಚಟ್ನಿ ರೆಡಿ. ಇವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟು ನಾವು ತಿನ್ನೋಷ್ಟರಲ್ಲಿ ಊಟನೇ ಬೇಡ ಬೇಡಪ್ಪ ಅಂದಂಗೆ ಆಗ್ಬಿಡೋದು ಒಂದೊಂದ್ಸಲಿ. ಸುಟ್ಕೊಡ್ಬೇಕಲ್ಲ ನನಗೆ, ಅವ್ರು ಸುಟ್ಕೊಡೋಗೇನೋ ಒಂದ್ಸಲ ನಾನು ಸುಟ್ಕೋಬೇಕಾದ್ರೆ ಚಪಾತಿನೂ ಅಷ್ಟೇ, ದೋಸೆ ಪೂರಿ ಥರದ್ದೆಲ್ಲ ಅಯ್ಯೋ ಸುಟ್ಕೋಬೇಕಾ ಅಂತ ಅನಿಸ್ತಾ ಇರುತ್ತೆ ನಮಗೆ ನಾವು ತಿನ್ಬೇಕಂದ್ರೆ. ಬನ್ನಿ ಇವಾಗ ಊಟ ಮಾಡ್ಕೊಳ್ಳೋಣ. ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಿಡ್ರಿ. ಏನಂತ ನಿಮ್ಮ ಅಮ್ಮನ ಅಡುಗೆ ಮಾಡಲ್ಲಪ್ಪ ರಾತ್ರಿಕ ಅಂತನಾ? ಪಾನಿ ಬರೀತೀನಿ ನಾನು ಊಟ ಮಾಡ್ತಾರಾ? ನೀವೇನು ಮಾತಾಡ್ತೀರ ನೀವು? ಹಾಂ ಬರ್ತಿದ್ರೆ ನಿಮ್ಮ ಮೇಲೆ ನಿಂಗೆ ಊಟ ತಿನ್ಬೇಕು ಅನ್ಸುತ್ತಲ್ಲ ಅವ್ರಿಗೆ? ಒಂದು ಸ್ವಲ್ಪ ಅನ್ಸುತ್ತಾ? ಸ್ವಲ್ಪ ಜಾಸ್ತಿ ಪಾನಿಪುರಿ ತಿನ್ಕೊಬಿಡು ಆಯ್ತಾ? ಹಾಂ ತಿನ್ಕೊಬಿಡು. ಬಾ ಈ ಕಡೆ ಬಾ.